ഹിന്ദു സമാജോത്സവം ഹിന്ദു സമൂഹത്തിൻ്റെ ഐക്യത്തിനും സാംസ്കാരിക സംരക്ഷണത്തിനുമായി 2026 ഫെബ്രുവരി 7-ാം തീയതി ശനിയാഴ്ച ദുർഗാ പരമേശ്വരി ടെമ്പിൾ മുരുകേഷ് പാളയിൽ സംഘടിപ്പിച്ച ഹിന്ദു സമാജോത്സവത്തിൻ്റെ പ്രസക്ത ഭാഗങ്ങൾ ഈ വീഡിയോയിൽ കാണുന്നു. ഹിന്ദു സമൂഹത്തെ ഒന്നിപ്പിക്കുകയും ജനങ്ങളിൽ അവബോധം സൃഷ്ടിക്കുകയും ചെയ്യുക എന്ന ലക്ഷ്യത്തോടെ ഹിന്ദു സമ്മേളന കമ്മിറ്റി സംഘടിപ്പിച്ച ഹിന്ദു സമാജോത്സവത്തിൻ്റെ ഒരു വലിയ ഘോഷയാത്ര ശനിയാഴ്ച വൈകുന്നേരം മുരുകേഷ് പാളയിൽ നടന്നു. ഹിന്ദു സമാജോത്സവത്തിൻ്റെ മഹത്തായ ഘോഷയാത്ര ശനിയാഴ്ച വൈകുന്നേരം മുരുകേഷ് പാളയ നഗരത്തിൽ വളരെ ആവേശത്തോടെ നടന്നു. ಈ ಕಾರ್ಯಕ್ರಮದಲ್ಲಿ ಏನು ಮಕ್ಕಳು ಡ್ಯಾನ್ಸ್ ಮಾಡಬೇಕು, ಹಾಡು ಹೇಳಬೇಕು ಅಂತ ಏನು ಬಂದಿದ್ದಾರೆ ಅವರ ಒಂದು ಕಡೆ ಮುಂಭಾಗದಲ್ಲಿ ಅವ್ರನ್ನ ಕೂಡಿಸಿ ಅವರ ಪೋಷಕರು ಅದಕ್ಕೆ ಸಹಾಯ ಮಾಡಬೇಕು. ಮುಂಭಾಗದಲ್ಲಿ ಮಕ್ಕಳು ಬಂದು ಕೂತ್ಕೊಳ್ಳಿ. ಯಾರು ನೃತ್ಯ ಶಾಲೆಯಿಂದ ಬಂದಿದ್ದಾರೆ, ಪೂರ್ಣಿಮಾ ಮೇಡಮ್ ಅವರ ನೃತ್ಯ ಶಾಲೆಯಿಂದ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಮಕ್ಕಳನ್ನೆಲ್ಲ ಮುಂದೆ ಕೂಡಿಸಿ ಹಾಡು ಹೇಳೋ ಮಕ್ಕಳನ್ನೆಲ್ಲ ಮುಂದೆ ಕೂಡಿಸಿ ಅವ್ರನ್ನ ಯಶಸ್ವಿಗೊಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಬಂದು ಭಾಗವಹಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಆರಕ್ಷಕರು ಬಂದಿದ್ದಾರೆ, ಅವ್ರಿಗೂ ಸಹ ಆತ್ಮೀಯಗಳಲ್ಲಿ ನಮ್ಮ ಶೋಭಾಯಾತ್ರೆ ಮುಖ್ಯ ಪ್ರಾರಂಭ ಮಾಡುವುದಕ್ಕೆ ತಮ್ಮೆಲ್ಲರ ಅನುಮತಿ ಬೇಕಾಗಿದೆ. ಅಷ್ಟೇ ನಿಮಗೆ ಹೆಸರಲ್ಲಿರೋ ರಾಮನಗರಿಗೆ ಕಾರ್ಯಕ್ರಮದ ವೇದಿಕೆ ಹತ್ತಿರ ಬರ್ತಾ ಇದೆ. 100 ಸಂಖ್ಯೆಯಲ್ಲಿ ಜನ ಅದರಲ್ಲಿ ಸೇರಿದ್ದಾರೆ. ಮಕ್ಕಳನ್ನೆಲ್ಲ ಮುಂದೆ ಕೊಡಿಸಿ ಹಾಡು ನೃತ್ಯದಲ್ಲಿ ಭಾಗವಹಿಸುವಂತಹ ಮಕ್ಕಳುಗಳೆಲ್ಲ ಮುಂದೆ ಬಂದು ಕೂತ್ಕೊಳ್ಳಿ. ಮೊದಲನೆಯದಾಗಿ ಭಜನೆ ಕೂಡ ಇದೆ. ಭಗವದ್ನಾಮ ಸಂಕೀರ್ತನೆಯನ್ನ ಬನ್ನಿ. ಮಾತಾ ಕಿ ಪೂರ್ಣಿಮಾ ಕಾರ್ತಿಕ್ ರವರು ಬೇಕಾಗತ್ತೆ. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೃತ್ಯ ಹಾಡುಗಾರಿಕೆಯಲ್ಲಿ ಇರುವಂತಹ ವಿಶೇಷವಾದ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮುಂದಿನ ಒಂದು ಜಾಗವನ್ನು ಬಿಟ್ಕೊಡಿ. ನಮ್ಮ ಕಾರ್ಯಕರ್ತರು ಸುತ್ತಮುತ್ತ ನಿಂತು ಯಾವುದೇ ಒಂದು ಅನಾನುಕೂಲವಾಗದಂತೆ ನೋಡ್ಕೊಳ್ಬೇಕಾಗಿ ಅವರಲ್ಲಿ ಬಹಳ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಭಾರತ ಮಾತೆಯ ಆಶೀರ್ವಾದ. ವಕ್ರ ತುಂಡ ಮಹಾಕಾಯ ಅವರ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಅಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ರದ ಒಂದು ಕನಸು ಮುಂದಕ್ಕೆ ಸಾಗಿ ಸಾವಿರಾರು ವರ್ಷ ಮುಂದಕ್ಕೆ ಹೋಗ್ಲಿ. ನನ್ನ
ಮಾಡುತ್ತಿದ್ದ ಕಾರ್ಯಕ್ರಮ ಪ್ರಾರಂಭ ಆಗಿದೆ.